ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಯಶಸ್ವಿಯಾಗಿ ನಡೆದ ಸರ್ಕಾರಿ ನಿವೃತ್ತ ನೌಕರರ ಸಂಘದ ವಾರ್ಷಿಕ ಮಹಾಸಭೆ. ಚಿಂತಾಮಣಿ ತಾಲೂಕು ಸರ್ಕಾರಿ ನಿವೃತ್ತ ನೌಕರರ ಸಂಘದ ವಾರ್ಷಿಕ ಮಹಾಸಭೆಯು ಬಹಳ ಯಶಸ್ವಿಯಾಗಿ ನೆರವೇರುವುದರ ಮೂಲಕ ಇತರರಿಗೆ ಮಾದರಿಯಾಯಿತು. ನಗರದ ನೌಕರರ ಭವನದಲ್ಲಿ ನಿವೃತ್ತ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ನಾರಾಯಣಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯನ್ನು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಆರ್ ಅಶೋಕ್ ಕುಮಾರ್ ಅವರು ಉದ್ಘಾಟಿಸಿದರು. ಸಂಘದ ಪ್ರಧಾನ ಕಾರ್ಯದರ್ಶಿ ಎಸ್ ಆಂಜನಪ್ಪ ವಾರ್ಷಿಕ ವರದಿ ಮಂಡಿಸಿದರು. ಈ ಸಂದರ್ಭದಲ್ಲಿ ಸಂಘದ ವತಿಯಿಂದ ಗೋಡೆ ಕ್ಯಾಲೆಂಡರ್, ಪಾಕೆಟ್ ಕ್ಯಾಲೆಂಡರ್ ಹಾಗೂ ಗುರುತಿನ ಚೀಟಿಗಳನ್ನು ಬಿಡುಗಡೆ ಮಾಡಲಾಯಿತು. ಹಿರಿಯ ನಿವೃತ್ತ ನೌಕರರನ್ನು, ದಾನಿಗಳನ್ನು ಹಾಗೂ ಸಾಧಕರನ್ನು ಸನ್ಮಾನಿಸಲಾಯಿತು. ಸಂಘದ ಉಪಾಧ್ಯಕ್ಷರಾದ ಎಎಸ್ ರಾಮಚಂದ್ರ ಮೂರ್ತಿ ಅವರಿಂದ ಪಂಚಾಂಗ ಪಠಣ ನಡೆಯಿತು. ಹಾಜರಿದ್ದ ಎಲ್ಲಾ ಸಭಿಕರಿಗೂ ಸಂಕ್ರಾಂತಿಯ ಶುಭಾಶಯಗಳೊಂದಿಗೆ ಎಳ್ಳು ಬೆಲ್ಲ ವಿತರಿಸಲಾಯಿತು. ಮುಂದೆ ಈ ಮುಂದಿನ ವರ್ಷದ ಅವಧಿಗೆ ಏನು ಕಾರ್ಯಕ್ರಮವನ್ನು ನಾವು ಹಮ್ಮಿಕೋಬೇಕು ಅನ್ನತಕ್ಕಂಥದ್ದು ನಿಜವಾಗ್ಲೂ ನಾನು ಕಂಡಂಗೆ ನಿವೃತ್ತಿ ನೌಕರರ ಸಂಘ ನೌಕರರನ್ನು ಒಂದು ಕಡೆ ಸೇರಿಸಿ ತಮ್ಮ ನಿವೃತ್ತಿ ಆದಮೇಲೆ ನಮ್ಮ ಮನಸ್ಸು ಇಲಾಖೆಯನ್ನ ಬಿಟ್ಟು ಬಂದ ತಕ್ಷಣ ಅದರಿಂದ ಹೊಂದಾಣಿಕೆ ಆಗ್ಬೇಕಾದ್ರೆ ತುಂಬಾ ಕಷ್ಟ ಇದೆ. ಇವತ್ತು ಸುಮಾರು 30-35 ವರ್ಷಗಳ ಕಾಲ ನಾವು ನೌಕರರಾಗಿ ಕೆಲಸ ಮಾಡಿ ನಿವೃತ್ತಿ ಆದ ತಕ್ಷಣ ಹಾಗೂ ಶಾಶ್ವತ ಸದನ ಸಕಾಲಕ್ಕೆ ಕಾರ್ಯಕ್ರಮ ಪ್ರಾರಂಭ ಮಾಡಿ ಮತ್ತೆ ಸಕಾಲದಲ್ಲಿ ಮುಗಿಸ್ತಕ್ಕಂಥ ಎಲ್ಲಾ ಕಾರ್ಯಕ್ರಮಗಳು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಆಗ್ತಾ ಇದ್ದಾವೆ. ನಾವು ಮುಖ್ಯವಾಗಿ ಈ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರಿಗೆ ಧನ್ಯವಾದಗಳೆಲ್ಲ ಕಿಚ್ಚ ಬರಬೇಕಾಗುತ್ತೆ. ನಿವೃತ್ತ ನೌಕರರ ಸಂಘ ಚಿಂತಾಮಣಿ ತಾಲೂಕು ಸಂಖ್ಯೆ ಚಿಂತಾಮಣಿ ವಾರ್ಷಿಕ ವರದಿ. ಕರ್ನಾಟಕ ರಾಜ್ಯ ಚಿಂತಾಮಣಿ ತಾಲೂಕಿನ ಸರ್ಕಾರಿ ನಿವೃತ್ತ ನೌಕರರ ಸಂಘವು ಈಗ ಅಧ್ಯಕ್ಷರಾಗಿರುವ ಶ್ರೀಯುತ ನಾರಾಯಣಸ್ವಾಮಿ ಮತ್ತು ಕಾರ್ಯಕಾರಿ ಸಮಿತಿಯ ವಶಕ್ಕೆ ದಿನಾಂಕ 1/1/2017 ಬಂದಿತ್ತು. ಅಂದಿನಿಂದ ಇಂದಿನವರೆಗೆ ಶ್ರೀಯುತ ನಾರಾಯಣಸ್ವಾಮಿ ಅವರು ಅಧ್ಯಕ್ಷರಾಗಿರ್ತಾರೆ. ದಿನಾಂಕ 8/1/2022 ನಡೆದ ವಾರ್ಷಿಕ ಮಹಾಸಭೆ ಸುಖ ಶಾಂತಿ ನೆಮ್ಮದಿಯಿಂದ ಜೀವನಿಸಿಕೊಂಡು ಹೋಗೋದಕ್ಕೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ನಿಮ್ಗೆಲ್ಲರಿಗೂ ನಮ್ಮ ಕಡೆಯಿಂದ ಏನು ಕಣ್ಣಿನ ಆರೈಕೆಗೆ ಏನು ಅವಶ್ಯಕತೆ ಇದೆ ಅವೆಲ್ಲ ಒಂದು ಒಳ್ಳೆ ಉದ್ಯೋಗ ಸೇವೆಯನ್ನು ಒಂದು ರಿಯಾಯಿತಿ ದರದಲ್ಲಿ ಕೊಡಲಿಕ್ಕೆ ನಾವು ನಿರ್ಧರಿಸಿದ್ದೇವೆ. ಈ ಅವಕಾಶಕ್ಕೆ ನಮಸ್ಕಾರ. ನಮ್ಮ ಸಂಘ ಮತ್ತು ಸಂಘದ ಪದಾಧಿಕಾರಿಗಳು ಕೂಡ ನಾವು 25 ಜನ ಪದಾಧಿಕಾರಿಗಳು ಕೂಡ ಒಗ್ಗಟ್ಟಾಗಿದ್ದು ಅವರವರ ಕೆಲಸ ಅವರವರೇ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸಂಘ ಚೆನ್ನಾಗಿ ನಡಿಬೇಕಂತ ಹೇಳಿದ್ರೆ ಸಂಘದ ಚಟುವಟಿಕೆ, ಸಂಘದ ಪದಾಧಿಕಾರಿಗಳು ಎಲ್ಲರೂ ಕೂಡ ಕೈ ಜೋಡಿಸಿದರೇನೆ ಸಂಘ ಯಶಸ್ವಿ ಆಗೋದು. ಅದೇ ರೀತಿ ನಾವು 9 ವರ್ಷಗಳಿಂದ ಕೂಡ ನಾವು ಸಂಘವನ್ನು ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಅಧಿಕಾರ ವಹಿಸಿಕೊಂಡಾಗ ಸಂಘದಲ್ಲಿ 1800 ರೂಪಾಯಿ ಮಾತ್ರ SB ಅಕೌಂಟ್ನಲ್ಲಿತ್ತು. ಈ ದಿನ ನಾವು 1 ಲಕ್ಷ ರೂಪಾಯಿ ಬ್ಯಾಂಕ್ ಡಿಪಾಸಿಟ್ ಮತ್ತು 80,000 ರೂಪಾಯಿ SB ಲೆಕ್ಕದಲ್ಲಿ ಇವಾಗ ನಾವು ಉಳಿಸ್ಕೊಂಡಿರ್ತೀವಿ ಸರ್. ಅದೇ ರೀತಿ ನಮ್ಮ ಸಂಘಕ್ಕೆ ಸುಮಾರು ದಾನಿಗಳಿಂದ 1 ಲಕ್ಷದ ಮೇಲೆ ಬೆಲೆ ಬಾಳುವ ವಸ್ತುಗಳನ್ನು ನಾವು ಪಡೆದುಕೊಂಡಿದ್ದೀವಿ. ನಾವು ಪ್ರತಿಯೊಂದಕ್ಕೂ ದಾನಿಗಳಿಂದನೇ ನಾವು ನಡೆಸ್ಕೊಂಡು ಸಂಘದಲ್ಲಿ ಯಾವುದೇ 1 ರೂಪಾಯಿ ಕೂಡ ನಾವು ಖರ್ಚು ಮಾಡದೆ ಸಂಘದ ಅಭಿವೃದ್ಧಿಗಾಗಿ ನಾವು ದುಡಿತಾ ಇದ್ದೀವಿ. ನಮ್ಮ ಸ್ನೇಹಿತರೆಲ್ಲರೂ ಕೂಡ ನಮಗೆ ಸಹಾಯ ಮಾಡ್ತಾರೆ. ನಮಗೆ ಅಂದ್ರೆ ಸಂಘಕ್ಕೆ ಹಂಗೆ ನಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಅದಲ್ಲದೆ ನಾವು ಪ್ರತಿದಿನ 10:30 12ವರೆಗೆ ಕಚೇರಿ ವೇಳೆ ಇದ್ದಂಗೆ ನಾವು ಕೂಡ ನಮ್ಮ ನಿವೃತ್ತ ನೌಕರ ಸಂಘದ ಕಚೇರಿಯಲ್ಲಿ ಇರ್ತೀವಿ. ನಾವು ಮತ್ತು ನಮ್ಮ ಪದಾಧಿಕಾರಿಗಳು ತಾವೆಲ್ಲರೂ ನಿಮಗೆ ಏನೇ ಕುಂದುಕೊರತೆಗಳಿದ್ರು ಕೂಡ ಬಂದು
ತಮ್ಮ ಬೇಡಿಕೆಗಳನ್ನು ನೆರವೇರಿಸ್ಕೋಬೋದು. ನಾವು ಅದೇ ರೀತಿ ನಾವು ನಡೀತಾ ಇದ್ದೀವಿ. ಯಾಕಂದರೆ ನಾವು ಒಂದು ಹೇಳೋದೊಂದು ನಾವು ಮಾಡೋದಿಲ್ಲ. ಏನಿದ್ರು ಅದು ಹೇಳ್ತೀವಿ. ನಿಮ್ಗೆ ಏನಾದರೂ ಅನಾನುಕೂಲಗಳಾಗಲಿ ಸಂಘದ ಬ್ಯಾಂಕಲ್ಲಿ ಟ್ರೆಜರಿಯಲ್ಲಿ ಎಲ್ಲೇ ನಿಮ್ಗೇನೋ ಸಮಸ್ಯೆ ಆದರೂ ಬಂದರೂ ಕೂಡ ಕಚೇರಿಯಲ್ಲಿ ಬಂದು ನೀವು ವಿನಯಿಸ್ಕೊಂಡ್ರೆ ಅದಕ್ಕೆ ನಾವು ಸರಿಪಡಲು ನಾವು ಸಿದ್ಧವಾಗಿರ್ತೀವಿ ಅಂತ ಹೇಳ್ತಾ, ನಮ್ಮ ಕರ್ನಾಟಕದ ಇನ್ನೂ ಮಾಡಿಲ್ಲ, ಆಂಧ್ರದವರು ಮಾಡಿದ್ದಾರೆ. ಆಂಧ್ರದವರು 11 ವರ್ಷ 3 ತಿಂಗಳು ಇದ್ರೆ ಕಮಿಟಿ ಕಟ್ಟೋಷ್ಟಿಲ್ಲ ಅಂತೇಳಿ ಆಂಧ್ರ ಗೌರ್ಮೆಂಟ್ ಮಾಡಿದೆ. ನಮ್ಮ ಕರ್ನಾಟಕ ಸರ್ಕಾರ ಇನ್ನೂ ಮಾಡಿಲ್ಲ. ಅದೇ ಧಾರವಾಡ ಹೈಕೋರ್ಟ್ ಅದು ಕೋರ್ಟಿಂದ ಆದೇಶ ಆಗಿದೆ. ಏನಂತ 11 ವರ್ಷ 3 ತಿಂಗಳು ಇದ್ರೂ ಕೂಡ ನಾವು ಕಮಿಟಿ ಕಟ್ಟೋಷ್ಟಿಲ್ಲ ಅಂತ ಆಗಿದೆ. ನಮ್ಮ ಸರ್ಕಾರ ಮಾಡಬೇಕಾಗಿದೆ. ಇವಾಗ ನಾವು ಸಿದ್ದರಾಮಯ್ಯ ಅವ್ರನ್ನು ಕೂಡ ನಾವು ಮನವಿ ಮಾಡಿದ್ದೀವಿ ನಮ್ಮ ಸಂಘದಿಂದ. ಅದು ಕೂಡ ಬೇಗ ಆಗಲಿ ಅಂತ ನಾವು ಆಚಿಸ್ತಾ ತಾವೆಲ್ಲರೂ ಕೂಡ ಸಭೆಗೆ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನಾಡಿ. ಸ್ನೇಹಿತರು ಆರ್ ಅಶೋಕ್ ಕುಮಾರ್ ಸಹ ಸಕಾಲಕ್ಕೆ ಆಗಮಿಸಿ ಅವರು ಸಹ ಈ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಸಿಕೊಟ್ಟಿರ್ತಾರೆ. ಅವ್ರಿಗೂ ಸಹ ನಮ್ಮ ಸಂಘದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ.